ನೋಡಿ ಗೈಸ್, ಮಳೆಯಲ್ಲಿ ಆ ಥರ ಪೂಜೆ ಮಾಡ್ತಾ ಇದ್ದಾರೆ. ಹವಾಮಾನ ಕೆಟ್ಟು ನಿಂತಿದೆ. ಇಲ್ಲಿ ಇವರು ಪೂಜೆ ಮಾಡ್ತಿದ್ದಾರೆ, ನಾವು ನೋಡ್ಲಿಲ್ಲ ಇವ್ರನ್ನ. ಇವರು ಒಂಥರ ಪೂಜೆ, ಇವರು ಒಂಥರ ಪೂಜೆ. ನಿನ್ನ ಮಕ್ಕಳ ಟೈಮ್ ಆದ್ರೆ ಹಿಂಗೆ ಯಾಕೆ ಮಾಡ್ತೀನಿ ಅದನ್ನ ಹೇಳು. ನಿಮ್ಮ ಮಕ್ಕಳದೈತಿ ಈಗ ಮಾಡಬಾರ್ದಂಗೆ. ಇವಾಗ ಜಂಪ್ 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 ಮಾಡ್ತೀನಿ. ನಿಂಗೆ ಸ್ಪೀಕ್ ಮಾಡಂತ ಹೇಳಿಲ್ಲ ಯಾರು. ಸೊ ಟುಡೇ ಇಸ್ ದ ಡೇ 6. ನೋ ಆ್ಯಪ್. ಟುಡೇ ಅಪ್ಪ ಮಾತಾಡೋಕ್ಕೆ ಕೊಡಲ್ಲ. ಟುಡೇಸ್ ಡೇ 6. ಸೊ ಗ್ರೇ ಕಲರ್ ವೇರ್ ಮಾಡ್ತಾ ಇದ್ದೀವಿ. ಟುಡೇ ಇಸ್ ದ ಡೇ ಆಫ್ ಮಾ ಕಾತ್ಯಾಯಿನಿ. ಶಿ ಡಿಟರ್ಮೈನ್ಸ್ courage, strength and determination. She symbolizes balance, stability and focus. As always, the mantra which you can say is Om Devi Katyayane Namaha. So ಇಮೇಜ್ ಯಾವ ಥರ ಡಿಪೆಕ್ಟ್ ಆಗಿದೆ ಅಂತಂದ್ರೆ, ಇದು 6ನೇ ಅವತಾರ ಏನಿದೆ ದೇವಿದು. ಗ್ರೇ ಕಲರ್ ಒಂದು ಸಾರಿ ಉಡುಪು ಗ್ರೇ ಕಲರ್ ಇದೆ. ಸೊ ಅದಕ್ಕೆ ಗ್ರೇ ಹಾಕೋಬೇಕಂತ ಅದೊಂದು ಸೆಟ್ ಮಾಡಿದ್ದಾರೆ, ಯಾವ್ಯಾವ ಡೇಗೆ ಯಾವ್ಯಾವ ಕಲರ್ ಅನ್ನೋ ರೀತಿ. ಅವರು ಒಂದು ನಮ್ಮ ಸಿಂಹದ ಮೇಲೆ ವಾಹನ ಆಗಿ ಕೂತಿರೋದು ಗೊತ್ತಿರುತ್ತೆ ಎಲ್ಲರಿಗೂ. ಕೈಯಲ್ಲಿ ಕಮಲ ಮತ್ತು ಇನ್ನೊಂದು ಸ್ವರ್ಡ್, ಅದು ಏನಂತಾರೆ ನಂಗೆ ಅದು ಗೊತ್ತಿಲ್ಲ, ಕನ್ನಡದಲ್ಲಿ ತಪ್ಪಾಗ್ಬೋದು. ಇಟ್ಸ್ ಕಾಲ್ಡ್ ಆಸ್ ಅ ಸ್ವರ್ಡ್. ಸೊ ಆ ಥರದ ಆಯುಧ ಕೈಯಲ್ಲಿ ಇದೆ. ಆಮೇಲೆ ಕೂತಿರೋದಿದೆ ಒಂದು ಫಿಯರ್ಸ್ ಲಯನ್. ಶಿ ಸಿಟಿಂಗ್ ಒಂದು ಫಿಯರ್ಸ್ ಲಯನ್. ಸೊ ಅದಕ್ಕಾಗಿ ಹೇಳ್ತಿದ್ದಾರೆ ಅವರು ಸ್ಟ್ರೆಂತ್ ಆ್ಯಂಡ್ ಡಿಟರ್ಮಿನೇಷನ್ ಅಂತ. ಒಂದೊಂದು ಡೇಗೆ ಒಂದೊಂದು ಪ್ರಾಮುಖ್ಯತೆ ಇದೆ. ಸೊ ಇದೆಲ್ಲ ವ್ಯಾಲ್ಯೂಸನ್ನು ನಾವು ಅಳವಡಿಸ್ಕೋಬೇಕಂತ ಅನ್ನೋ ರೀತಿಯಲ್ಲಿ ದೇವಿ ಡಿಪೆಕ್ಟ್ ಮಾಡ್ತಾ ಇರೋದು, ಅಂದರೆ ಪ್ರತಿಬಿಂಬಿಸ್ತಾ ಇರೋದು. ಈ ಥರ ಗುಣಗಳು ಏನೇನು ಡೈಲಿ ಒಂದೊಂದು ನಾವು ಹೇಳ್ತಾ ಬರ್ತಾ ಇದ್ದೀವಿ, ಅದನ್ನೆಲ್ಲ ನಾವು ಅಳವಡಿಸ್ಕೋಬೇಕಂತ ಅನ್ನೋ ರೀತಿಯಲ್ಲಿ ಇದು ವುಮೆನ್ ಎಂಪವರ್ಮೆಂಟ್ ಅನ್ನೋದು ಅವಾಗಿಂದನೇ ಸ್ಟಾರ್ಟ್ ಆಗಿದೆ. ಫೆಮಿನಿಸಮ್ ಅನ್ನೋದು ಕೂಡ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಸೊ ಈ ಥರ ನಾವು ನಮ್ಮ ಡೇ ಟು ಡೇ ಲೈಫಲ್ಲಿ ಅಳವಡಿಸ್ಕೋಬೇಕಾಗತ್ತೆ ವ್ಯಾಲ್ಯೂಸ್ ಮತ್ತು ಗುಣಗಳಂತ ಹೇಳೋ ಒಂದು ಉದ್ದೇಶದಲ್ಲಿನೇ ಮಾಡಿರೋದು. ಅದು ನಾವು ಸಿಂಪ್ಲಿಫೈ ಆಗಿ ಮಾಡ್ಕೋಬೋದು. ಕಾಂಪ್ಲಿಕೇಶನ್ ಎದಕ್ಕೆ ಏನು ರೀಸನ್ಸ್ ಅಂತ ಅದು ಇದೆ. ಇಂಟ್ರೆಸ್ಟ್ ಇದ್ದರೆ ಹಿಸ್ಟ್ರಿ ಓದ್ಬೋದು, ಇಲ್ಲ ಅಂತಂದರೆ ಸಿಂಪಲಾಗಿ ತಿಳ್ಕೊಬೋದು. ಈ ಥರ ನಾವು ಸಿಂಪಲ್ ವರ್ಡ್ಸಲ್ಲಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾನು ಪ್ರೀವಿಯಸ್ ವಿಡಿಯೋಸಲ್ಲಿ ಇಂಗ್ಲೀಷಲ್ಲಿ ಅದರಲ್ಲಿ ಏನು ಮೀನಿಂಗ್ ಇದೆ ಅಂತ ಡೈರೆಕ್ಟಾಗಿ ಓದಿದ್ದೆ. ಬಟ್ ಈಗೇನಿದೆ ಇನ್ನು ಲಾಸ್ಟ್ 2-3 ಡೇಸ್ ಏನಿದೆ ನನ್ನ ವರ್ಡ್ಸಲ್ಲಿ ಹೇಳ್ಬೇಕಂತ ವಿಚಾರ ಮಾಡಿ ನಾನು ಅಷ್ಟೇ ಒಂದು 4 ವರ್ಡ್ಸ್ ತೊಗೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಮಾತ್ರ ಯಾರನ್ನೂ ಮಾತಾಡ್ಬೇಡ ಅಂತಾನೆ. ಯಾಕಪ್ಪ ನೀ ಹೆಂಗೆ ಮಾಡ್ತಿ? ನಾವು ಮಾತಾಡಿದ್ರೆ ಏನಾಯ್ತು ನಿಂಗೆ? ಮಾತಾಡಬಾರ್ದ ಯಾರು ಕೂಡ? ನೀವು ಒಬ್ಬನೇ ಸ್ಪೀಕ್ ಮಾಡ್ತೀಯಾ? ನೀವು ಒಬ್ಬನೇ ಸ್ಪೀಕ್ ಮಾಡಿ. ನೀನು ಸ್ಪೀಕ್ ಮಾಡಿದ್ರೆ ಗೊತ್ತಾಗುತ್ತೆ. ನೀ ಭಾಳ ಜೋರಾಗಿ ಸ್ಪೀಕ್ ಮಾಡ್ತಿ. ನೀನು ಪಚ್ಚ ಟೈಮಲ್ಲಿ ಪಚ್ಚಬೇಕು ಸುಮ್ಮನೆ. ಪಚ್ಚು ಸ್ಲೀಪ್ ಸಿಟ್ ಹಂಗೆ ಹೇಳಾರ ಸರ್. ಸೆಟ್ ಹಂಗೆ ಪಚ್ಚಬೇಕು ಸುಮ್ಮನೆ. ನೋಡಿ ಗೈಸ್, ನಾವೀಗ ದೆ ಕಾಲ್ ಮಿ ಓಜಿ ಫಿಲಿಮ್ ನೋಡಕ್ ಹೋಗ್ತಾ ಇದೀವಿ. ಆಕ್ಚುಲಿ ನಮ್ ಯೂಟ್ಯೂಬ್ ಚಾನೆಲ್ ಫಸ್ಟ್ ಕಿಚ್ಚ ಸುದೀಪ್ ಫಿಲಿಮ್ ನೋಡಿ ರಿವ್ಯೂ ಮಾಡ್ಬೇಕಿತ್ತು. ಆದ್ರೆ ಅವ್ರ ಫಿಲಿಮ್ ಬರೋದಿನ ಸ್ವಲ್ಪ ಲೇಟ್ ಇದೆ. ಡಿಸೆಂಬರ್ ಅವ್ರ ಮಾರ್ಕ್ ಬರೋದು.
ಸೊ ಅದಕ್ಕಾಗಿ ಇಲ್ಲಿ ನಮ್ಗೆ ಮ್ಯೂಚುವಲ್ ಎಲ್ಲರಿಗೂ ಇಷ್ಟ ಪವನ್ ಕಲ್ಯಾಣ್ ಅವ್ರಂದ್ರೆ. ಪವನ್ ಕಲ್ಯಾಣ್ ನಮ್ಗೆ ಇಷ್ಟ, ಬಟ್ ಅವ್ರ ಮಾಡಿದ್ದ ತೆಲುಗು, ಅವ್ರಿಗೆ ನಾವು ತೆಲುಗುನು ನೋಡ್ತೀವಿ ಗೈಸ್. ಆಕ್ಚುಲಿ ಅದು ಹಿಂದಿನಲ್ಲಿ ಇದೆ ಲ್ಯಾಂಗ್ವೇಜ್, ಹಂಗೇನಿಲ್ಲ. ಬಟ್ ನಾವ್ ಇಬ್ಬರಿಗೆ ನನ್ಗೆ ನಮ್ಮ ಮದರ್ ನಾವು ತೆಲುಗು ನೋಡ್ತೀವಿ, ಅದಕ್ಕೆ ನಾವು ತೆಲುಗು ಲ್ಯಾಂಗ್ವೇಜ್ ತಗೊಂಡಿವಿ. ಬೇರೆಯವ್ರು ಹಿಂದಿ ತಗೊಂಡ್ ನೋಡ್ತಾರೆ. ಬಟ್ ಒರಿಜಿನಲ್ ಲ್ಯಾಂಗ್ವೇಜ್ ಈಗ ನಾವ್ ಹೆಂಗೆ ಸಾರಿ ಜೈಲರ್ ನಾನ್ ತಮಿಳಲ್ಲಿ ನೋಡಿದ್ದೆ. ಮೊನ್ನೆದು ಯಾವ ಪಿಕ್ಚರ್ ಅದು ಕೂಲಿ ಏನೋ ಫಿಲ್ಮ್, ಮೋನಿಕಾ ಗೈಸ್, ಮೋನಿಕಾ. ಜೈಲರ್ ನಾನ್ ತಮಿಳ್ದ ನೋಡಿನಿ. ಶಿವಣ್ಣನ ಎಂಟ್ರಿ ಇಟ್ಟಿತ್ತು ಅದ್ರಾಗ, ಅದಕ್ಕಾಗಿ ನಾನ್ ತಮಿಳ್ನ ನೋಡ್ತೀವಿ. ತಮಿಳ್ನ ಡಬ್ ಮಾಡಿದ್ರೆ ಶಿವಣ್ಣ ಅದ್ರಾಗ. ಜೈಲರ್ ಫಿಲಿಮ್ ನಂಗೆ ನೆನ್ಪೈತೆ, ತಮನ ಹಾಡೈತೆ ಅದ್ರಾಗ. ನಾನು ಅದನ್ನ ತಮಿಳ್ನಾಗ ನೋಡಿದ್ದೆ. ಅದು ಹೆಂಗಂದ್ರ ಓಮ್ ಪಿಕ್ಚರ್ ಆದ್ರೆ ನೆಕ್ಸ್ಟ್ ಜೈಲರ್ ಪಿಕ್ಚರ್ ಎಂಟ್ರಿನ ಅಷ್ಟು ಲಿಟ್ ಆಗಿತ್ತು ಶಿವಣ್ಣದಂತ ಹೇಳಿ ಈಗೂನು ಅಂತಿದಾರ. ಸ್ಕೂಲಿನಾಗ ಅಷ್ಟು ಯಾವ್ದೂನು ಎಂಟ್ರಿ ಸೀನ್ಗಳು ಅಷ್ಟು ರಜನಿಕಾಂತ್ ಸರ್ದ್ ಬಿಟ್ರೆ ಯಾವ್ದಷ್ಟು ಕರೆಕ್ಟ್ ಆಗಿ ತೋರ್ಸಿಲ್ಲ ಅಂತ ಒಂದು ಒಪಿನಿಯನ್ ಐತೆ. ಮೋನಿಕಾ ಸಾಂಗ್ ಒಂದ್ ಚೆನ್ನಾಗಿದೆ. ಬಟ್ ಜೈಲರ್ ಅಲ್ಲಿ ರಜನಿಕಾಂತ್ ಸರ್ಗೆ ಮತ್ತೆ ಶಿವಣ್ಣಗ್ ಸೇಮ್ ಟು ಸೇಮ್ ಕೊಟ್ಟಿದ್ರೆ, ಅಂದ್ರೆ ಒಂದೇ ಲೆವೆಲ್ ನಾಗ ಅವ್ರದಿತ್ತು. ಎಂಟ್ರಿ ಎಕ್ಸಿಟ್ ಎಲ್ಲ ಡೈಲಾಗ್ ಡೆಲಿವರಿ ತಮಿಳಲ್ಲೇ ಮಾತಾಡಿದ್ರು ಶಿವಣ್ಣ. ಅದೆಲ್ಲ ನೋಡಕ್ ಬಾಳ ಚೆನ್ನಾಗಿತ್ತು. ಓಮ್ ಪಿಕ್ಚರ್ ಹೆಂಗ್ ನಾವ್ ನೋಡ್ತಿದ್ವಲ್ಲ ಆ ಟೈಪ್ ಇತ್ತು. ಬಟ್ ಈಗೇನಾಗಿದೆ, ಪವನ್ ಕಲ್ಯಾಣ್ ಅವ್ರ ನಾವು ತೆಲುಗುನಾಗ ನೋಡಕ್ಕೆ ಹೋಗ್ತಾ ಇದೀವಿ. ಹಿಂದಿನ ನೋಡಿದವ್ರು ನೋಡ್ಬೋದು. ಅವ್ರು ನೋಡಿ DCM ಆದ್ರೂ ಕೂಡ ಆಕ್ಟಿಂಗ್ ಮಾಡ್ತಿದ್ದಾರೆ. ಫಸ್ಟ್ ಆಕ್ಟಿಂಗ್ ಆಗಿ ಆ ಕಲೆಯಿಂದ ಒಂದು ಕಲಾವಿದ್ರಾಗ ಆಮೇಲೆ DCM ಆಗಿದ್ದಾರೆ. ಇನ್ನೊಂದ್ ಎಕ್ಸಾಂಪಲ್ ಅಂದ್ರೆ ಇವ್ರು ಸ್ಮೃತಿ ಇರಾನಿ ಅವ್ರದ್ದು ಈಗೂ ಬರ್ತಿದ ನೋಡ್ರಿ. ಅವ್ರ ಧಾರಾವಾಹಿ ಕವಿ ಸಾಸ್ ಬಿ ಕವಿ ಬಹುತಿ ತುಳಸಿ ಏನು ಅವ್ರು ಕ್ಯಾರೆಕ್ಟರ್ ಮಾಡಿದ್ರಲ್ಲ ಅದು. ಸೊ ಕಲಾವಿದ್ರಾಗಿನೂ ದೊಡ್ಡ ದೊಡ್ಡ ಪೋಸ್ಟಿಗೆ ಹೋಗ್ಬೋದಂತ ಪ್ರೂವ್ ಮಾಡಿದ್ದಾರೆ. ಅದ್ ನಮ್ಗೆ ಇಷ್ಟ ಆಗುತ್ತೆ. ಅದಕ್ಕೆ ಹಂಗೆ ನಾವು ಏನ್ ಇಷ್ಟ ಆಯ್ತು ಏನಿಲ್ಲ ಅಂತ ಆಮೇಲೆ ರಿವ್ಯೂ ಹೇಳ್ತೀವಿ. 3 ಜನ ಸ್ವಲ್ಪ ಹೇಳ್ತೀವಿ. ಆಮೇಲೆ ಇಮ್ರಾನ್ ಹಾಶ್ಮಿ ಇದಾರೆ. ಹಿಂದಿ ಒಳಗೆ 90s ನಾಗಿರೋರಿಗೆಲ್ಲ ಇಮ್ರಾನ್ ಹಾಶ್ಮಿ ಮ್ಯೂಸಿಕ್ ಬಾಳ ಇಷ್ಟ ಆಗತ್ತೆ. ಅವ್ರದ್ದು ಹಾಡೆಲ್ಲ ಹಂಗಿತ್ತು. ನಾವು ಬ್ಯಾಡ್ಸ್ ಆಫ್ ಬಾಲಿವುಡ್ ನೋಡ್ತಿದ್ವಲ್ಲ, ಅದ್ರೆಲ್ಲ ಅವನು ಹೇಳ್ತಾನೆ. ಪರ್ವೇಜ್ ಅಂತ ಏನೋ ಆಯುಷ್ಮಾನ್ ಫ್ರೆಂಡ್ ಕ್ಯಾರೆಕ್ಟರ್ ಇದಾನ ಅದ್ರಾಗ, ನೆಟ್ಫ್ಲಿಕ್ಸ್ ಸೀರೀಸ್ ಡೈರೆಕ್ಟೆಡ್ ಬೈ ಆರ್ಯನ್ ಖಾನ್. ಸೊ ಅದ್ರಲ್ಲಿ ಅವ್ನ್ ಹೇಳ್ತಾನೆ, ಅಕ್ಕ ಬಾಲಿವುಡ್ ಏಕ್ ತರಫ್ ಇಮ್ರಾನ್ ಹಾಶ್ಮಿ ಏಕ್ ತರಫ್ ಅಂತ. ಹಂಗಾಗಿತ್ತು ಅದು ಒಂದ್ ಟೈಮ್ನಾಗ. ಅವ್ರದ್ದು ಒಂದ್ ಬೇರೆ ಸಾಂಗ್ಸ್ ಒಂದ್ ರೀತಿ ರೊಮ್ಯಾಂಟಿಕ್ ಆಗಿ ಏನೋ ಮಾಡ್ಕೊಂತವ್ರು. ಈಗಾದ್ರೂ ಅವ್ರದೊಂದ್ ಹೆಸರೈತೆ. ಸೊ ಅದಕ್ಕೆ ಚಿರಂಜೀವಿ ಸರ್ ಮತ್ತೆ ಈಗ ಚೆರ್ರಿ ರಾಮ್ ಚರಣ್ ಅವ್ರು ನೋಡ್ರಿ, ಅವ್ರು ನಾಟು ಹೆಂಗ ಆಸ್ಕರ್ ಬಂತವ್ರ ಹೆಸರಲ್ಲಿ. ಜೂನಿಯರ್ NTR ಅವ್ರದ್ದು ಮತ್ತೆ ಚೆರ್ರಿ ರಾಮ್ ಚರಣ್ ಅವ್ರದ್ದು. ನಾವ್ ಮಹೇಶ್ ಬಾಬು ಪಿಕ್ಚರ್ ಬಾಳ್ ನೋಡ್ತಿದ್ವಿ ಇಬ್ರುನೆ. ಆದ್ರೆ ಇವ್ರು ಒಂದ್ ಸ್ವಲ್ಪ ನೋಡ್ತಿದ್ದಿಲ್ಲ. ಅದಕ್ಕೆ ಈಗ ಇವ್ರು ಪವನ್ ಕಲ್ಯಾಣ್ ನಮಗೂನು ಇಷ್ಟ. ಮ್ಯೂಚುವಲ್ ನೋಡ್ಬೇಕಲ್ಲ, ಯಾರಿಗೆಲ್ಲ ಇಷ್ಟ ನೋಡಿ. ಆದ್ರೆ ಕಿಚ್ಚ ಸುದೀಪ್ ಅವ್ರದ್ ನಾನ್ ಬಿಡೋದೇ ಇಲ್ಲ. ನಾನ್ ತೋರ್ಸ ಇಂತ ಚೇರ್ ಎಲ್ಲ ಮಾಡಾರ. ಈಗ ಅವ್ರು ಕೂತು ಒಂದ್ ಸ್ವಲ್ಪ ಫೋಟೋ ತಕೊಳ್ರಂತ. ನೋಡಿ ಎಷ್ಟು 130 ರೂಪೀಸ್ ಕೊಟ್ಟು ಟೀ ಕುಡಿತಿದ್ದೇವೆ. ಒಂದ್ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಯ್ತು ಅನ್ನೋದ್ ಬಿಟ್ರೆ ನಮ್ಗೂ ಗೊತ್ತಿಲ್ಲ ನಾವ್ ಯಾಕೆ ಕುಡಿತಿದ್ದೇವೆ ಅಂತ. ನೀವ್ ಹೇಳ್ರಿ, ನೆನ್ನೆ 100 ರೂಪಾಯಿ GST ಕಟ್ಟಿವಿ ಪ್ರೊಸೆಸಿಂಗ್. ನೋಡಿ ಗೈಸ್, ನಾವ್ ಟೋಟಲ್ ನೆನ್ನೆ 766 ಇದು 130 ಇದೆಲ್ಲ 1000 ರೂಪಾಯಿ ಖರ್ಚಾಗೈತಿ. 3 ಜನ ಬರ್ಬೇಕಂತವ್ರೆ 1000 ರೂಪಾಯಿ ಅಂತಂದ್ರೆ ಮನೆಗೆ ಕುಂದ್ ನೋಡ್ರಿ ಅಂತಾರ. ನಾವೇನೋ ವರ್ಷಕ್ಕೆ 1-2 ಪಿಕ್ಚರ್ ಬರ್ತೀವಿ ಒಂದ್ಸರಿ. ಇದು ವಾರ ಬರೋರಿಗೆ ಹಂಗೆ ದುಡ್ಡಿದ್ರೇನೆ ಜೀವನ. ನೀವು ನೀನ್ ಮಾತಾಡ್ಬೇಕು. ನಿಮ್ಮ ಹೆಸರು? ನೀವು ಇಲ್ಲಿ ಎಷ್ಟು ದಿನ ಬರತ್ತಿರೋದು? 3 years. ಇಷ್ಟ ಆಗುತ್ತೆ. ಎಲ್ಲ ಕ್ಲೀನ್ ಮೇಂಟೈನ್ಡ್. ನೀವು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದೀರಿ. ಮತ್ತೆ ನೀವು ಆ ಕಡೆ ಸಹ್ಯಾದ್ರಿ ನಗರದಲ್ಲೇ ಇದ್ರಿ. ಈಗ ಶಿಫ್ಟೆಡ್ ಟು ಬಸವೇಶ್ವರ. ಇದು ಅಡ್ರೆಸ್ ಏನೋ ಹೇಳ್ಬೇಕು. ಅಲ್ಲ, ನಿಮ್ದು ಶಾಪ್ ನೇಮ್
ಡ್ರೈ ಫ್ರೂಟ್ ಮಾಡಿ. ಇದಿಲ್ಲ ನಮ್ದು ಅಪೋಲೋ ಅಪೋಸಿಟ್ ಕಾಣಿಸುತ್ತೆ, ಹನುಮಾನಗರ ಸರ್ಕಲ್ ಇಂದ ಸ್ವಲ್ಪ ಕೆಳಗೆ ನಮ್ ಸಬ್ಸ್ಕ್ರೈಬರ್ ಕೂಡ ನಮ್ಮ ಉಮಾ ಸುಧಾರಿಗೆ ಜಾಸ್ತಿ ಇಷ್ಟ ಆಗಲ್ಲ, ಬಟ್ ಅವ್ರೇ ಪಿಕ್ಕಿ ನೋಡೋರು ಇಲ್ಲ ಇಷ್ಟ ಆಗ್ತದೆ. ರೆಗ್ಯುಲರ್ ಕಸ್ಟಮರ್. ಆಲ್ ವೆರೈಟೀಸ್ ಆಫ್ ಡ್ರೈ ಫ್ರೂಟ್ಸ್ ಐತ್ರಿ, ಡೇಟ್ಸ್ ಐತಿ, ಆಮೇಲೆ ಇಂಪೋರ್ಟೆಡ್ ಚಾಕ್ಲೇಟ್ಸ್ ಇದಾವೆ, ಡ್ರಿಂಕ್ಸ್ ಇದಾವ್ರಿ ಮಾಮ, ಡ್ರಿಂಕ್ಸ್, ಕೂಲ್ ಡ್ರಿಂಕ್ಸ್, ಎನರ್ಜಿ ಡ್ರಿಂಕ್ಸ್ ಇದಾವ್ರಿ. ಇಲ್ಲಿ ಕಾಣಿಸ್ತದೆ ಸ್ಪೈಸಸ್ ಇದಾವೆ, ಡಿಂಕ್ ಲಾಡು. ಆಮೇಲೆ ಅದೆಲ್ಲ ಏನು ಲಾಸ್ಟ್ ಅಲ್ಲಿ ಇರೋದು ಸ್ಪೈಸಸ್ ಮ್ಯಾಮ್, ಅದು ಬಳೆ ಸೊಪ್ಪ ಮತ್ತೆ ಸ್ಪೈಸಸ್, ಇದು ಏಲಕ್ಕಿ ಲವಂಗ, ಹ್ಯೂಜ್ ವೆರೈಟಿ ಆಯ್ತು. ಜಸ್ಟ್ ಪಾಸ್ ಆಗ್ತಿದೆ ನಮ್ ಟೈಮ್ ಇದ್ದಿದ್ ಅಡ್ಜಸ್ಟ್ ದಾಗ ನಾವ್ ಒಂದ್ ವ್ಲಾಗ್ ಆಗೋಯ್ತು ಅಷ್ಟೇ. ನಮ್ ಪೆಟ್ ಒಬ್ಬನ್ ವೇಟ್ ಮಾಡ್ತಿದಾನಂತ ನಮ್ದು. ಎಸ್ ಗೈಸ್ ಮುಂದೆ ಬಂದ್ರೆ ನೀವು ಏನೋ ಒಂದ್ ಹೇಳ್ರಿ, ಮೂವಿ ಹೆಂಗ್ ಇಷ್ಟ ಆಯ್ತು ಅನ್ನೋದು. ಮಾತ್ರ ನಮ್ಗೆ ಚೆನ್ನಾಗಿ ಹೆಂಗಿದ್ರು ಚೆನ್ನಾಗೇ ಇರ್ತದೆ. ನಾನು ಹುಟ್ಟಿದಾಗಿನ ಫಸ್ಟ್ ಟೈಮ್ ಪವನ್ ಕಲ್ಯಾಣ್ ಅವ್ರ ಮೂವಿ ಥಿಯೇಟರ್ ನ ನೋಡಿರೋದು ಅಂದ್ರೆ. ನಾನು ಅಷ್ಟೇ ಅನ್ಸುತ್ತೆ, ನೀನು ನೋಡಿಲ್ಲ. ನೀವೆಲ್ಲ ಟಿವಿನ ಕಂಪಲ್ಸರಿ ನೋಡ್ತೀವಿ ಅಂದ್ರೆ ಇವ್ರದ್ದು ಜಾಸ್ತಿ ನೋಡಿದ್ರು ಥಿಯೇಟರ್. ನೀವು ಚಿರಂಜೀವಿ ನೋಡಿರ್ಬೋದಲ್ಲ ಥಿಯೇಟರ್ ನ? ಇಲ್ಲಿ ಯಾವ್ದು ಪವನ್ ಕಲ್ಯಾಣ್ ಇಲ್ಲ, ಬರೀ ಮಹೇಶ್ ಬಾಬು ನೋಡ್ತಿದ್ವಿ ಇಲ್ಲಿ. ಮೋಸ್ಟ್ಲಿ ಹಂಗ್ ಬಿಟ್ಟಿಲ್ಲ ಜಾಸ್ತಿ. ಅಂದ್ರೆ ಈಗ ನಮ್ PVR ಅಂದ್ರೆ ಈಗ ಐನಾಕ್ಸ್ ಕಪಿಲ್ ಅಲ್ಲಿ ಯಾವ ಅಂದ್ರೆ ನೋಡ್ತಿದ್ವಿ ನಾವು ನಾರ್ಮಲ್. ಈಗ ನಮ್ದಲ್ಲಿ ಯಾವ್ದು ಚಿತ್ರ ಟಾಕೀಸ್ ಅಲ್ಲೆಲ್ಲ ಏನಿಲ್ಲ, ಅದಕ್ಕಾಗಿ ಅಲ್ಲೇನೋ ಬಂದ್ ಹೋಗಿದ್ರೆ ಗೊತ್ತಿರಂಗಿರಲ್ಲ ನಮಗ. ನಾವು ಇಲ್ಲಿ ಬಂದಿದ್ದೆ ನೋಡ್ತೇವೆ. ಐನಾಕ್ಸ್ ದಾಗ ಇತ್ತಂತ ಒಂದ್ ಒಳ್ಳೇದಾಯ್ತು. ಆಕ್ಚುಲಿ ಅದೇ ಪ್ಯಾನ್ ಇಂಡಿಯಾ ಅಂದ್ರೆ ಎಲ್ಲಾ ಲ್ಯಾಂಗ್ವೇಜ್ ಬಂದಿರೋದಕ್ಕೆ ಮೋಸ್ಟ್ಲಿ ಐನಾಕ್ಸ್ ದಾಗ ಸಿಗ್ತದ. ತೆಲುಗು ಮೂವಿ ನೋಡಿ ವರ್ಷನೇ ಆಯ್ತು, ನೋಡಿ ಖುಷಿ ಆಯ್ತು. ಏನೋ ಒಂದು ನಮ್ದೊಂದು ಇದಿರುತ್ತೆ, ಓಜಸ್ ಗಂಭೀರ ಅದನ್ನೆಲ್ಲ ಒಂದು ಲ್ಯಾಂಗ್ವೇಜ್ ಏನೋ ಒಂದು ಕನೆಕ್ಟೆಡ್ ಇರ್ತದೆ. ಬಾರ್ಡರ್ ಏರಿಯಾಸ್ ಅಲ್ಲಿ ಇರ್ತೀವಲ್ಲ. ಪವನ್ ಕಲ್ಯಾಣ್ ಅವ್ರ ಮರಾಠಿನಾಗ ಮಸ್ತ್ ಮಾತಾಡೋರ, ನಂಗ್ ಬಾಳ ಇಷ್ಟ ಆಯ್ತು. ಒಂದು ಏನಲ್ಲಿ ಪೊಲೀಸ್ ಸ್ಟೇಷನ್ ಹೋಗ್ಕೂತ ಲೋಕಲ್ ಆಗಿ ಮಾತಾಡಿದ್ರು, ತಾಂಬ ಅಂತ ಹೇಳ. ಸಾರಿ ಅವನ್ ಅಂದ್ರೆ ವಿಲನ್ ಇದ್ದಿದ್ ಕಾರಣ, ಅಂದ್ರೆ ಇಮ್ರಾನ್ ಹಾಶ್ಮಿ ವಿಲನ್ ಇದ ತಾಂಬ ಅಂತ ಒಮ್ಮೆ ಇದು ಮಾಡಿ ಒಮ್ಮೆ ಅಂದ ಏನ ಫಿಯರ್ಸ್ ಆಗಿ ಬಂದ್ ಡೈಲಾಗ್. ಮರಾಠಿ ಬಾಳ ಚೆನ್ನಾಗ್ ಮಾತಾಡೋರು, ಅಂದ್ರೆ ಫುಲ್ ಡಬ್ಬಿಂಗ್ ಎಲ್ಲ ಅವ್ರದೇ ಐತೆ, ಹಿಂದಿ ತೆಲುಗು ಮರಾಠಿ ಎಲ್ಲ. ಜಪಾನ್ ಈಗಲೋ ಅಂತ ಎಕ್ಸ್ಪ್ಲೇನ್ ಮಾಡ್ಯಾರ, ಬಾಳ ಚೆನ್ನಾಗ್ ಮಾತಾಡೋರು ಜಪಾನ್ ಲ್ಯಾಂಗ್ವೇಜ್. ಆಕ್ಚುಲಿ ನಮ್ ಕಿಚ್ಚ ಸುದೀಪ್ ಅವ್ರು ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ರು ವಿಕ್ರಾಂತ್ ರಣದಲ್ಲಿ. ಅವಾಗ ನಾವು ವ್ಲಾಗ್ ಮಾಡ್ತಿದ್ದಿಲ್ಲ ಅನ್ನೋದೊಂದ್ ಬಿಟ್ರೆ ಈಗ ಹೇಳ್ತಿದ್ದೇನೆ. ಕಿಚ್ಚ ಸುದೀಪ್ ಅವ್ರು ಕೂಡ ವಿಕ್ರಾಂತ್ ರಣ ಏನ್ ಫಿಲಿಂ ಬಂತು ಅದ್ರಾಗೂ 5-6 ಲ್ಯಾಂಗ್ವೇಜಸ್ ಅಲ್ಲಿ ಡಬ್ ಮಾಡಿದ್ರು. ಇಷ್ಟ ಆಗಂತ ಸಿನಿಮಾ ಇವನ್ ಆದ್ರೂ ಇವ್ರ ಜನರೇಷನ್ಗೂ ಇಷ್ಟ ಆಯ್ತು. ಒಂದ್ ಬರೋದೇ ಒಂದು ಪವರ್ ಬಂದಂಗ್ ಬರ್ತಾನೆ, ಅದಕ್ಕೆ ಅದನ್ನ ಪವರ್ ಸ್ಟಾರ್. ಅವ್ರು ಸ್ಟಾರ್ಟಿಂಗ್ ಒಂದ್ ಅರ್ಧ ತಾಸ್ ಮಾತಾಡೇ ಇಲ್ಲ, ಡೈಲಾಗ್ ಹಂಗೆ ಕಂಟಿನ್ಯೂ ಮಾಡೋದ್ ಪಿಕ್ಚರ್. ತೆಲುಗುನಲ್ಲಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಂತ ಆತನ ಹೆಸರು. ಸೊ ಒಂದು ಇವನ್ ಸ್ಟೈಲ್ ಏನದು ವಾಕಿಂಗ್ ಸ್ಟೈಲ್ ಮತ್ತೆ ಒಂಥರ ನೋಡೋದ್ ಲುಕ್ ಆಯ್ತು, ಅದೆಲ್ಲ ಪವರ್ ಬಹಳ ಇರುತ್ತೆ. ಸೊ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ, ತಲೆನೋವು ಏನೂ ಬರ್ಲೇ ಇಲ್ಲ. ನಮಗ್ ಚಲೋ ಅನಿಸ್ತು. ಬಾಳ ದಿನ ಆದ್ಮೇಲೆ ಹಿಂಗೆಲ್ಲ ನೋಡಿ ಒಂಥರ ನಮಗ್ ಚೇಂಜಸ್ ಸಿಕ್ಕಂಗಾಯ್ತು. ಈಗ ನಾವ್ ನಮ್ಮ ಆ್ಯಪ್ ಹೋಗಿ ಊಟ ಮಾಡ್ಬೇಕು ಅಷ್ಟೇ ಗೈಸ್. ಪವನ್ ಕಲ್ಯಾಣ್ ನಾವು ನೋಡಿದ ನಮಗೆ ತೆಲುಗು ಬರೋದಿಲ್ಲ, ಆದ್ರೂ ನಿಮ್ಗೆ ಅರ್ಥ ಆಯ್ತಿಲ್ಲ. ಇನ್ ಕೆಳಗೆಲ್ಲ ಹಿಂದಿ ಎಲ್ಲ ಇಂಗ್ಲಿಷ್ ಹಾಕ್ತಿದ್ರ ಸಬ್ ಟೈಟಲ್, ಅದ್ರಾಗೇನೈತೆ ಅದು ನಿಮ್ಗೆ ಅರ್ಥ ಆಯ್ತಿಲ್ಲ ಸ್ಟೋರಿ? ಅರ್ಥ ಆಗಿದೆ ಗೈಸ್. ಅಂದ್ರೆ ಏನಾಗ್ತತೆ ಸ್ವಲ್ಪ 50-60% ಇದಾಗ್ತೈತಿ, ಅರ್ಥ ಆಗ್ತದೆ. ಫಾಸ್ಟ್ ಹೋದ್ರೆ ಒಂದ್ ಅರ್ಥ ಆಗಿಲ್ಲ, ಏನಿರಲ್ಲ ಸ್ಟೋರಿ ಎಲ್ಲರಿಗೂ ಅರ್ಥ ಆಗ್ತತೆ. ಸುಮ್ ಡೈಲಾಗ್ ಡೆಲಿವರಿ ಈಗ ನಾ ಕೆಲವೊಂದ್ ಇವ್ರಿಗೆ ಕ್ಯಾಚ್ ಮಾಡಿ ನಮ್ಮ ಮದರ್ನ ಡಿಸ್ಕಸ್ ಅಲ್ಲಿದೆಲ್ಲ ಹೇಳ್ತಿದ್ನಲ್ಲ, ಸ್ವಲ್ಪ ಇವ್ರಿಗೆ ಅದು ಲೇಟ್ ಆಗಿ ಇದಾಗ್ತದೆ ಅಷ್ಟೇ ಕನ್ವೆ. ಇಲ್ಲಾಂದ್ರೆ ಎಲ್ಲಾ ಸ್ಟೋರಿ ನಾರ್ಮಲ್ ಆಗಿ ಸ್ಕ್ರೀನ್ ಪ್ಲೇ ನೋಡ್ದಾನೆ ಅರ್ಥ ಆಗ್ಬಿಡ್ತತಿ ಏನ್ ಅನ್ನೋದು, ಅದ್ರಾಗ ಏನ್ ಹೇಳೋದ್ ಬೇಕಾಗಲ್ಲ. ನಾವಿಬ್ರು ಡಿಸ್ಕಸ್ ಮಾಡ್ತಿದ್ವಿ ಸ್ವಲ್ಪ ಕ್ಯಾರೆಕ್ಟರ್ಗಳನ್ನ ಹೆಂಗ್ ಬಂದ್ರು ಹೆಂಗ್ ಹೋದ್ರು ಅಂತ ಹೇಳಿ. ಸೊ ಹಿಂಗಾಯ್ತು ಅಷ್ಟೇ ಅದು. ಬಟ್ ಯಾವ ಲ್ಯಾಂಗ್ವೇಜ್ ಅಲ್ಲೂ ನೋಡ್ಬೋದು, ಏನ್ ಪ್ರಾಬ್ಲಮ್ ಆಗಲ್ಲ. ನೆಟ್ಫ್ಲಿಕ್ಸ್ ದಾಗ ಅಂತ ಎಲ್ಲ ಲ್ಯಾಂಗ್ವೇಜ್ ನ ಬರ್ತದ ಅದು.
ಬೇರೆ ಬೇರೆ ಲ್ಯಾಂಗ್ವೇಜ್ ಹಿಂದಿದ